ಇದು ಮೈಸೂರಿನ ಕೇರ್ ವೃತ್ತದ ಪಕ್ಕದಲ್ಲೇ ಇರುವಂತಹ ಮೈಸೂರಿನ ಹೃದಯ ಭಾಗವಾಗಿರುವಂತಹ ಆ ಲಾನ್ಸ್ಡೌನ್ ಕಟ್ಟಡ ಪುನರುತ್ಥಾನವನ್ನು ಕಾಣದೆ ಪಾಳು ಬಿದ್ದಿರುವಂತಹ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರುವಂಥದ್ದು ಅಥವಾ ಈಗ ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ಇರುವಂಥದ್ದನ್ನು ನಾವು ಕಾಣಬಹುದಾಗಿದೆ. ಮೈಸೂರು ಸಂಸ್ಥಾನದ ಒಡೆಯರ್ ಅರಸರ ಕಾಲದಲ್ಲಿ ನಿರ್ಮಾಣಗೊಂಡಂತಹ ಪಾರಂಪರಿಕ ಕಟ್ಟಡಗಳಲ್ಲಿ ಈ ಲಾನ್ಸ್ಡೌನ್ ಕಟ್ಟಡ ಕೂಡ ಒಂದು. ವೀಕ್ಷಕರೇ, ಪಾರಂಪರಿಕ ಕಟ್ಟಡಗಳು ಅಂತ ಬಂದಾಗ ಮೈಸೂರಿನ ಸಾಂಸ್ಕೃತಿಕತೆಯ ಹೆಗ್ಗುರುತುಗಳವೆಲ್ಲ. ಸೊ ಹಾಗಾಗಿ ಆ ಪಾರಂಪರಿಕ ಕಟ್ಟಡಗಳಲ್ಲಿ ಲಾನ್ಸ್ಡೌನ್ ಕಟ್ಟಡ ಕೂಡ ಒಂದು. ಪುನರುತ್ಥಾನವನ್ನು ಕಾಣಬೇಕಾಗಿತ್ತು, ಆದರೆ ಪಾಳು ಬಿದ್ದಂತಾಗಿದೆ. ಅದನ್ನು ಶಿಥಿಲಾವಸ್ಥೆಗೆ ತಲುಪಿರುವಂತಹ ಇಂತಹ ಸಂದರ್ಭದಲ್ಲೂ ಕೂಡ ಅದನ್ನು ಮತ್ತೆ ಪುನರುತ್ಥಾನವನ್ನು ಮಾಡುವಂಥ ಪ್ರಕ್ರಿಯೆಗಳೇ ನಡೆದಿಲ್ಲ ಅನ್ನುವಂಥದ್ದು ಬಹುದೊಡ್ಡ ವಿಪರ್ಯಾಸದ ಸಂಗತಿ ಕೂಡ ಹೌದು. ಒಂದಷ್ಟು ಅಂಶಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಪ್ರಮುಖವಾಗಿ ಮೈಸೂರಿನ ಹೃದಯ ಭಾಗದಲ್ಲಿರುವಂಥ ಲಾನ್ಸ್ಡೌನ್ ಕಟ್ಟಡ ಇದು. ನಗರದ ಅತ್ಯಂತ ಹಳೆಯ ಮತ್ತು ಸುಂದರವಾದಂಥ ಪಾರಂಪರಿಕ ಕಟ್ಟಡಗಳಲ್ಲಿ ಈ ಲಾನ್ಸ್ಡೌನ್ ಕಟ್ಟಡ ಕೂಡ ಒಂದು. ಸೊ ಇದರ ನಿರ್ಮಾಣದ ಬಗ್ಗೆ ಕೂಡ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. 1892ರಲ್ಲಿ ಮೈಸೂರು ಮಹಾರಾಜರಾದ ಶ್ರೀ ಚಾಮರಾಜೇಂದ್ರ ಒಡೆಯರ್ ಅವರ ಕಾಲದಲ್ಲಿ ನಿರ್ಮಾಣವಾದಂಥ ಲಾನ್ಸ್ಡೌನ್ ಕಟ್ಟಡ ಇದು. ಬ್ರಿಟಿಷ್ ಭಾರತದ ಅಂದಿನ ವೈಸ್ರಾಯ್ ಆಗಿದ್ದ ಲಾರ್ಡ್ ಲಾನ್ಸ್ಡೌನ್ ಅವರು 1892ರಲ್ಲಿ ಮೈಸೂರಿಗೆ ಭೇಟಿ ನೀಡಿದ್ದರ ನೆನಪಿಗೋಸ್ಕರ ಕಟ್ಟಲ್ಪಟ್ಟಂತಹ ಲಾನ್ಸ್ಡೌನ್ ಕಟ್ಟಡ ಇವತ್ತು ಯಾವ ರೀತಿಯ ಪರಿಸ್ಥಿತಿಯಲ್ಲಿದೆ ಅನ್ನುವಂಥದ್ದು ನಾವು ಕಾಣಬಹುದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ ನಮ್ಮ ಮೈಸೂರಿನ ಪ್ರತಿನಿಧಿ ರಾಘವೇಂದ್ರ ಅವರಿಂದ. ರಾಘವೇಂದ್ರ, ಮೈಸೂರು ಅಂತ ಬಂದಾಗ ಸಾಂಸ್ಕೃತಿಕ ನಗರಿ. ಆ ಸಾಂಸ್ಕೃತಿಕ ನಗರಿಯಲ್ಲಿ ಪಾರಂಪರಿಕ ಕಟ್ಟಡಗಳು ಇವತ್ತಿಗೂ ಕೂಡ ನಮ್ಮ ಕಣ್ಮುಂದೆ ಇದೆ. ಅವತ್ತು ಅರಸರು ಯಾವ ರೀತಿ ಆಡಳಿತ ಮಾಡಿದ್ರು, ಕಟ್ಟಲ್ಪಟ್ಟಂತಹ ಕಟ್ಟಡಗಳು ಅಭಿವೃದ್ಧಿಯ ಒಂದು ಉದಾಹರಣೆಯಾಗಿ ನಿಂತಿರುವಂಥದ್ದನ್ನು ನಾವು ಕಾಣಬಹುದು. ಆದರೆ ಈ ಲಾನ್ಸ್ಡೌನ್ ಕಟ್ಟಡ ಪುನರುತ್ಥಾನ ಕಾಣಬೇಕಾಗಿದ್ದಂಥ ಈ ಕಟ್ಟಡ ಈಗ ಪಾಳು ಬೀಳಲಿಕ್ಕೆ ಕಾರಣ ಏನು ಅಂತ? ವಸಂತ್, ಇದು ಸಾಂಸ್ಕೃತಿಕ ನಗರಿ ಮೈಸೂರಿನ KR ಸರ್ಕಲ್ ಪಕ್ಕ, ಅಂದ್ರೆ ಹೃದಯ ಭಾಗ KR ಸರ್ಕಲ್ ಪಕ್ಕಕ್ಕೆ ಹೊಂದಿಕೊಂಡಿರ್ತಕ್ಕಂತ ಈ ಒಂದು ಹಳೆಯ ಕಟ್ಟಡ 1892ರಲ್ಲಿ ನಿರ್ಮಾಣವಾದಂತ ಕಟ್ಟಡ. ಕೇವಲ ಒಂದೇ ವರ್ಷದಲ್ಲಿ ಈ ಒಂದು ಕಟ್ಟಡ ಸುಮಾರು 100ಕ್ಕೂ ಹೆಚ್ಚು ಮಳಿಗೆಗಳಿದಾವೆ. ಏನು ನೆಲ ಅಂತಸ್ತು ಮೇಲಂತಸ್ತು ಎರಡು ಅಂತಸ್ತಿನಲ್ಲಿ ಕಟ್ಟಿರಲಾಗಿದ್ದಂತ ಬಹಳ ಅಂದ್ರೆ ಬ್ರಿಟಿಷ್ ಕಾಲದಲ್ಲಿ ಹೇಗೆ ನಿರ್ಮಾಣ ಮಾಡ್ತದೋ ಅಂದ್ರೆ ಲಂಡನ್ ನಗರಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಹೇಗೆ ಶಾಪಿಂಗ್ ಕಾಂಪ್ಲೆಕ್ಸ್ ಗಳನ್ನ ಅವತ್ತಿನ ಕಾಲಮಾನದಲ್ಲಿ ನಿರ್ಮಾಣ ಮಾಡ್ಲಾಗ್ತಿದ್ಯೋ, ಮಹಾರಾಜರು ಕೂಡ ಆ ಬ್ರಿಟಿಷ್ ವೈಸರಾಯ್ ಮೈಸೂರಿಗೆ ಭೇಟಿ ನೀಡಿದಂತ ಸ್ಮರಣೆಗೋಸ್ಕರ ಅದೇ ರೀತಿಯ ಕಟ್ಟಡವನ್ನ ಮೈಸೂರಿನಲ್ಲಿ ಕೂಡ ನಿರ್ಮಾಣ ಮಾಡಬೇಕು ಅಂತೇಳಿ ಬಹಳ ಮುಮ್ಮಡಿ ಚಾಮರಾಜ ಒಡೆಯರ್ ಅವರ ಕಾಲಘಟ್ಟದಲ್ಲಿ ನಿರ್ಮಾಣದಂತ ಕಟ್ಟಡ. ಆದ್ರೆ ಕಾಲಕ್ರಮೇಣ ಏನಾಗಿದೆ, ಮೈಸೂರು ಮಹಾರಾಜರು ಇದ್ದಂತ ಸಂದರ್ಭದಲ್ಲಿ, ಅವರ ಆಳ್ವಿಕೆ ಇದ್ದಂತ ಸಂದರ್ಭದಲ್ಲಿ ಸಮರ್ಪಕ ನಿರ್ವಹಣೆ ಆಗ್ತಾ ಇತ್ತು. ಯಾವಾಗ ಇದು ಸರ್ಕಾರದ ಅಧೀನಕ್ಕೆ ಬಂತು, ಮೈಸೂರಿನ ನಗರ ಪಾಲಿಕೆಯ ವ್ಯಾಪ್ತಿಗೆ ಇದು ಸೇರ್ಕೊಂಡಂತ ಸಂದರ್ಭದಲ್ಲಿ ಅದು ನಿರ್ವಹಣೆಯ ಕೊರತೆಯಿಂದ ಸಾಕಷ್ಟು ಶಿಥಿಲಾವಸ್ಥೆ ಕಾಣ್ತಾ ಬಂತು. ಆಗಿಂದಾಗಿ ಅಲ್ಪ ಸ್ವಲ್ಪ ಅದನ್ನ ದುರಸ್ತಿ ಮಾಡುವಂತ ಕೆಲಸಗಳು ನಡೀತಾ ಇತ್ತು. ಆದ್ರೆ ಸಂಪೂರ್ಣವಾಗಿ ಅದನ್ನ ನಿರ್ವಹಣೆ ಮಾಡುವಂತದ್ರಲ್ಲಿ ಎಲ್ಲ ಒಂದ್ ಕಡೆ ವೈಫಲ್ಯ ಇದ್ದಿದ್ರಿಂದಾಗಿ ಸುಮಾರು ಒಂದು 13 ವರ್ಷಗಳ ಹಿಂದೆ 2013 ಒಂದು ಹೊತ್ತಿನಲ್ಲಿ ಒಂದು ಮಳಿಗೆಯ ಚಾವಣಿ ಕುಸಿದು 3 ಜನ ಸಾವನ್ನಪ್ಪಿದ್ರು. ಯಾವಾಗ ಈ ತರದೊಂದು ದುರ್ಘಟನೆ ನಡೆಯುತ್ತೋ ಅದಾದ ನಂತರ ಈ ಕಟ್ಟಡವನ್ನ ಸಂಪೂರ್ಣವಾಗಿ ಬಂದ್ ಮಾಡ್ಲಾಯ್ತು. ಅಂದ್ರೆ ಅಕ್ಕಪಕ್ಕದಲ್ಲಿ ಎಲ್ಲ ಕೂಡ ಕಬ್ಬಿಣದ ಬ್ಯಾರಿಕೇಡ್ಗಳನ್ನ ಹಾಕಿ ಯಾರು ಕೂಡ ಸಾರ್ವಜನಿಕರು ಆ ಕಟ್ಟಡದ ಕೆಳಗೆ ಹೋಗದೆ ಇರೋ ಹೊತ್ತಿನಲ್ಲಿ ನಿರ್ಬಂಧ ವಿಧಿಸಿದ್ದಾರೆ. ಅದಾದ ನಂತರ ಇಲ್ಲಿದ್ದಂತ 100 ಜನ ಮಳಿಗೆದಾರರು ಏನಿದ್ದಾರೆ ಅವರುಗಳು ಕೂಡ ಎಲ್ಲ ಬೀದಿ ಪಾಲಾಗುವಂತ ಪರಿಸ್ಥಿತಿ ಬಂದಿತ್ತು. ಆ ಸಂದರ್ಭದಲ್ಲಿ ಕಾರ್ಪೊರೇಷನ್ ಅವರ ಎದುರುಗಡೆ ಒಂದು ಜಾಗ ಇತ್ತು. ಆ ಜಾಗದಲ್ಲೇ ಕೂಡ ಒಂದು ಸಣ್ಣ ಸಣ್ಣ ಗೂಡಂಗಡಿಗಳು ರೀತಿನಲ್ಲಿ ಒಂದು ಮಳಿಗೆಗಳನ್ನ ನಿರ್ಮಾಣ ಮಾಡಿಕೊಟ್ಟು ಅಲ್ಲಿ ವ್ಯಾಪಾರ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಮೂಲ ಏನು ಅಂತಂದ್ರೆ, ಈ ಹಳೆಯ ಪಾರಂಪರಿಕ ಕಟ್ಟಡವನ್ನ ದುರಸ್ತಿ ಮಾಡ್ಲಿಕ್ಕೆ ಸರ್ಕಾರ ಕೂಡ ಹಿಂದೆ ಮುಂದಾಗಿತ್ತು. ಅಂದ್ರೆ ಏನು ಪಾರಂಪರಿಕ ತಜ್ಞರು ಸಲಹೆಯನ್ನ ಕೊಟ್ಟಿದ್ರು, ಇದನ್ನ ಪುನರ್ ನವೀಕರಣ ಮಾಡಬಹುದು, ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತೇಳಿ ಒಂದು ಒಪಿನಿಯನ್ ಕೊಟ್ಟಿದ್ರು. ಹಾಗಾಗಿ ಅದನ್ನ ನವೀಕರಣ ಕಾರ್ಯ ಕೂಡ ಆರಂಭ ಆಗಿತ್ತು. ಆದ್ರೆ ನಗರ ಪಾಲಿಕೆ ಮತ್ತೆ ಗುತ್ತಿಗೆದಾರರ ನಡುವೆ ಉಂಟಾದಂತ ಒಂದು ಭಿನ್ನಾಭಿಪ್ರಾಯ, ಈ ಕಾರಣದಿಂದಾಗಿ ಅದು ಎಲ್ಲ ಒಂದ್ ಕಡೆ ಕೆಲಸ ಸಂಪೂರ್ಣವಾಗಿ ಆಗ್ಲೇ ಇಲ್ಲ. ಏನು ಗುತ್ತಿಗೆದಾರ ಕೋರ್ಟ್ ಮೆಟ್ಲಿಗೆ ಹೋಗುವಂತದ್ದು, ಅಂದ್ರೆ ಈ ಪಾರಂಪರಿಕ ಶೈಲಿಯಲ್ಲಿ ನಾವು ಕೆಲಸವನ್ನ ಮಾಡೋದ್ರಿಂದ ನಮಗೆ ಏನು ಸರ್ಕಾರ ನಿಗದಿ ಮಾಡದಂತ ಹಣದಲ್ಲಿ ಮಾಡ್ಲಿಕ್ಕೆ ಆಗಲ್ಲ ಅಂತ ಕೋರ್ಟ್ಗೆ ಹೋದಂತ ಸಂದರ್ಭದಲ್ಲಿ ಈ ಕೆಲಸ ನೆನೆಗುದಿಗೆ ಬಿತ್ತು. ಹಾಗೆ ನೆನೆಗುದಿದಂತ ಬಂದಂತ ಕೆಲಸ ಇವತ್ತು ಕೂಡ ಅದು ಹಾಗೆ ಬಿದ್ದಿದೆ. ಏನು ಮತ್ತೆ ಈಗ ಯಾವುದೇ ರೀತಿಯ ಮೇಂಟೆನೆನ್ಸ್ ಇಲ್ದಿರೋ ಕಾರಣಕ್ಕೋಸ್ಕರ ಮಳೆ ಗಾಳಿಯಿಂದಾಗಿ ಮತ್ತೆ ಚಾವಣಿಗಳು ಒಂದೊಂದಾಗಿ ಕುಸಿಲಿಕ್ಕೆ ಶುರುವಾಗಿದೆ. ಅಂದ್ರೆ ಎಲ್ಲ ಈ ಸ್ಥಳೀಯ ಇದ್ದಂತ ಮಳಿಗೆದಾರರು ಮತ್ತೆ ಪುನರ್ ನಿರ್ಮಾಣ
ಅದ ಪುನರ್ನವೀಕರಣ ಮಾಡಿ ನಮಗೆ ವಾಪಸ್ಸು ಅಲ್ಲಿ ನಾವು ಹೋಗಿ ವ್ಯಾಪಾರ ಮಾಡ್ಬೋದು, ಈ ಪಾರಂಪರಿಕ ಕಟ್ಟಡ ಉಳಿಯುತ್ತೆ ಅನ್ನುವಂಥದ್ದು ಬಹಳ ಒಂದು ಭರವಸೆ ಇತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅದು ಸಂಪೂರ್ಣ ಆ ಒಂದು ಭರವಸೆ ಹುಸಿಯಾಗಿದೆ. ಯಾಕೆಂದ್ರೆ ಈ ಕಟ್ಟಡ ದಿನೇ 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 ಶಿಥಿಲಾವಸ್ಥೆ ತಲುಪ್ತಾ ಇದೆ. ಎಲ್ಲ ಒಳಗಡೆ ಇದ್ದಂತ ಎಲ್ಲ ಚಾವಣಿ ಮತ್ತೆ ಬೇರೆ ಬೇರೆ ಕಟ್ಟಡಗಳ ಏನು ಗೋಡೆಗಳ ಭಾಗಗಳು ಎಲ್ಲವೂ ಕೂಡ ಉದುರಲಿಕ್ಕೆ ಶುರುವಾಗಿದೆ. ಹೀಗಾಗಿ ಎಲ್ಲರಿಗೂ ಕೂಡ ಆತಂಕ ಆಗಿರ್ತಕ್ಕಂಥದ್ದು. ಹಾಗಾಗಿ ಯಾರು ಕೂಡ ಸಾರ್ವಜನಿಕರು ಹತ್ತಿರಕ್ಕೆ ಹೋಗದೇ ಇರೋ ರೀತಿಯಲ್ಲಿ ಎಲ್ಲ ರೀತಿಯಾದ ಕಟ್ಟುನಿಟ್ಟಿನವಾದಂತ ಒಂದು ನಿರ್ಬಂಧನ ಹಾಕಿದ್ದಾರೆ. ಆದ್ರೆ ಬಹಳ ಮುಖ್ಯ ಏನಂತಂದ್ರೆ ಪ್ರತಿನಿತ್ಯ ಮೈಸೂರಿಗೆ ಸಾವಿರಾರು ಜನ ಪ್ರವಾಸಿಗರು, ಲಕ್ಷಾಂತರ ಪ್ರವಾಸಿಗರು ವಿಸಿಟ್ ಮಾಡುವಂತ ಸಂದರ್ಭದಲ್ಲಿ ಈ ಒಂದು ಅಸ್ಥಿ ಪಂಜರದ ರೀತಿಯಲ್ಲಿ ಈ ಕಟ್ಟಡವನ್ನು ಇಡಿಸ್ಕೊಂಡು ಇದಕ್ಕೊಂದು ಕಾಯಕಲ್ಪ ಕೊಡುವಂತ ಕೆಲಸವನ್ನ ಸರ್ಕಾರ ಮಾಡದೇ ಇರುವಂತಕ್ಕಂಥದ್ದು ಈಗ ಬಹಳ ಒಂದು ದುರ್ದೈವ ಅಂತ ಹೇಳುವುದು. ಅದಲ್ಲದೆ ಸಾಕಷ್ಟು ಜನ ನಮ್ಮ ಏನು ಮೈಸೂರಿನ ಪಾರಂಪರಿಕ ತಜ್ಞರು ಏನಿದ್ದಾರೆ ಅವ್ರುಗಳು ಕೂಡ ಸಾಕಷ್ಟು ಸರ್ಕಾರದ ಒಂದು ಈ ರೀತಿಯ ನಿಲುವಿಗೆ ಸಾಕಷ್ಟು ವಿರೋಧವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಆಮೇಲೆ ಈ ಕಟ್ಟಡವನ್ನ ಎಲ್ಲೋ ಒಂದ್ ಕಡೆ ನೆಲಸಮ ಮಾಡಬೇಕು ಅಂತ ಹೇಳಿ ಕೂಡ ಸರ್ಕಾರ ಪ್ಲಾನ್ ಮಾಡ್ಕೊಂಡಿದೆ. ಹಾಗಾಗಿ ಪಾರಂಪರಿಕ ಕಟ್ಟಡಗಳು ಶಿಥಿಲಾವಸ್ಥೆ ತಲುಪಿದ ತಕ್ಷಣನೇ ಅದನ್ನ ನೆಲಸಮ ಮಾಡಬೇಕು ಅನ್ನುವಂತ ಏನು ಒಂದು ಧೋರಣೆ ಇದೆ, ಇದು ಸರಿಯಲ್ಲ. ಮೈಸೂರಿನಲ್ಲಿ ಅನೇಕ ಪಾರಂಪರಿಕ ಕಟ್ಟಡಗಳು ಇದೇ ರೀತಿಯಲ್ಲಿದೆ, ಎಲ್ಲವೂ ಕೂಡ ಹಳೆಯ ಕಟ್ಟಡಗಳಿದೆ. ಇದನ್ನ ದುರಸ್ತಿ ಮಾಡಿ ಯಥಾಸ್ಥಿತಿಯಲ್ಲಿ ಕಾಪಾಡ್ಕೊಂಡು ಹೋಗ್ತಕ್ಕಂಥದ್ದು ಒಂದು ಬಹಳ ಮುಖ್ಯವಾದಂತ ಕೆಲಸ. ಆದ್ರೆ ಆ ರೀತಿಯ ಒಂದು ಕೆಲಸವನ್ನ ಮಾಡದೇನೆ ಸರ್ಕಾರ ಕೇವಲ ಈ ಕಟ್ಟಡವನ್ನು ನೆಲಸಮ ಮಾಡಬೇಕು ಅಂತೇಳಿ ನೆಲಸಮ ಮಾಡಿ ಆ ಜಾಗದಲ್ಲಿ ಇನ್ನೊಂದು ಕಟ್ಟಡ ಕಟ್ಟುವಂಥದ್ದು, ಈ ರೀತಿಯ ಒಂದು ಪ್ಲಾನ್ ಕೂಡ ನಡೀತಾ ಇದೆ. ಸಂತೋಷ್, ರಾಘವೇಂದ್ರ, ಒಂದು ನಾವು ಗಮನಿಸ್ಬೇಕಾಗುತ್ತೆ. ಈಗ ನೋಡಿ, ಅಲ್ಲಿ ಹೆಸರು ಎಷ್ಟು ಚೆನ್ನಾಗಿಟ್ಟಿದ್ದಾರೆ, ತಾಯಿನಾಡು ಅನ್ನುವಂಥ ಒಂದು ಹೆಸರನ್ನ ಇಟ್ಟಿರುವಂಥದ್ದು. ಸೊ ಬಹಳ ಒಂದು ಪಾರಂಪರಿಕ ಕಟ್ಟಡ ಅಂತಂದಾಗ ಅವುಗಳನ್ನು ಉಳಿಸ್ಕೊಂಡು ಹೋಗಬೇಕಾಗಿದ್ದು ಬರುವಂಥ ಮುಂದಿನ ಪೀಳಿಗೆಗೆ ಇದು ನೆನಪಾಗಿ ಉಳಿಬೇಕಾಗತ್ತೆ. ಆದರೆ ಈ ಗೊಂದಲ ಯಾಕೆ ಅಂತ ಒಂದು ಕಡೆ ಈ ಪ್ರಕರಣದಲ್ಲಿ ಈ ಜೀರ್ಣೋದ್ಧಾರ ಅಥವಾ ಪುನರ್ ನಿರ್ಮಾಣದ ವಿಚಾರದಲ್ಲಿ ಆಗ್ತಾ ಇರುವಂಥ ಗೊಂದಲ ಅಥವಾ ಸರ್ಕಾರದ ಇಚ್ಛಾಶಕ್ತಿ, ಒಂದು ಪಾರಂಪರಿಕ ಕಟ್ಟಡವನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ಒಂದು ಕಿಂಚಿತ್ತು ಕೂಡ ಕಾಳಜಿ ಇಲ್ವಾ ಅಂತ ನಮ್ಮನ್ನಾಳುವಂಥ ಜನಪ್ರತಿನಿಧಿಗಳಿಗೆ? ಹೌದು ಸಂತೋಷ್, ನೀವ್ ಹೇಳ್ತಿರೋ ಹಾಗೆ ಏನ್ ಮೈಸೂರಿನಲ್ಲಿ ಒಂದು ಹೆಗ್ಗುರುತು ಅಂತ ನಾವೇನು ಅನ್ಕೋತೀವಿ, ಪಾರಂಪರಿಕತೆಯಲ್ಲಿ ಸಾಕಷ್ಟು ವೈವಿಧ್ಯತೆಗಳಿದಾವೆ. ಅದಕ್ಕೆ ಆಮೇಲೆ ಅನೇಕ ಇತಿಹಾಸ ಕೂಡ ಅದರಲ್ಲಿ ಸೇರ್ಕೊಂಡಿದೆ. ಆದ್ರೆ ಅಂತ ಇತಿಹಾಸವನ್ನ ಉಳಿಸ್ಬೇಕಾದದ್ದು ಬಹಳ ಮುಖ್ಯ. ಆಮೇಲೆ ಮುಂದಿನ ಪೀಳಿಗೆಗೆ ಯಾವ್ಯಾವ ಮೈಸೂರಿನ ಯಾವ್ಯಾವ ಹಂತದಲ್ಲಿ, ಯಾವ್ಯಾವ ಸಂದರ್ಭದಲ್ಲಿ, ಯಾವ್ಯಾವ ಕಾಲಘಟ್ಟದಲ್ಲಿ ಏನೆಲ್ಲ ಆಗಿತ್ತು ಅನ್ನುವಂಥದ್ದನ್ನು ತಿಳಿಸ್ಕೊಡ್ತಕ್ಕಂಥದ್ದು ಬಹಳ ಇರ್ತದೆ. ಅದರಲ್ಲಿ ಈ ಪಾರಂಪರಿಕತೆ ಕೂಡ ಒಂದು, ಪಾರಂಪರಿಕ ಕಟ್ಟಡಗಳು ಯಾವ ಕಾರಣಕ್ಕೆ ನಿರ್ಮಾಣ ಆದೋ ಅನ್ನುವಂಥದ್ದು ಕೂಡ ಬಹಳ ಮುಖ್ಯ. ಈಗ 1892ರಲ್ಲಿ ಬ್ರಿಟಿಷ್ ವೈಸ್ರಾಯ್ ಮೈಸೂರಿಗೆ ಭೇಟಿ ಕೊಟ್ಟಂತ ಸ್ಮರಣೆಗಾಗಿಯೇ ಒಂದು ಅದ್ಭುತವಾದಂತ ಕಟ್ಟಡವನ್ನು ಮೈಸೂರು ಮಹಾರಾಜ ಕೊಟ್ಟು ಅದನ್ನ ಸಾರ್ವಜನಿಕ ಸೇವೆಗೆ ಸಮರ್ಪಣೆ ಮಾಡಿದ್ರು ಅನ್ನುವಂಥದ್ದು ಒಂದು ದೊಡ್ಡ ಇತಿಹಾಸ. ಅಂತ ಇತಿಹಾಸವನ್ನ ಉಳಿಸ್ಬೇಕಾದ್ದು ಬಹಳ ಮುಖ್ಯ. ಅಂದ್ರೆ ಅದು ನೆಕ್ಸ್ಟ್ ಜನರೇಷನ್ಗೆ ಪ್ರತಿಯೊಬ್ಬರಿಗೂ ಕೂಡ ಅದ್ರ ಮಾಹಿತಿ ಇರಬೇಕು. ಆದ್ರೆ ಎಲ್ಲ ಒಂದ್ ಕಡೆ ಕಟ್ಟಡ, ಬೇರೆ ಒಂದು ಕಟ್ಟಡ ಇರ್ಬೋದು, ಅದನ್ನ ಕಟ್ಟಡಗಳನ್ನ ಯಥಾಸ್ಥಿತಿಯಲ್ಲಿ ಅಂದ್ರೆ ಪಾರಂಪರಿಕ ಶೈಲಿಯಲ್ಲೇ ನವೀಕರಣ ಮಾಡ್ಲಿಕ್ಕೆ ಸಾಕಷ್ಟು ಅವಕಾಶಗಳು ಇದಾವೆ. ಅದಕ್ಕೋಸ್ಕರನೇ ದೇಶಾದ್ಯಂತ ಸಾಕಷ್ಟು ಪಾರಂಪರಿಕ ತಜ್ಞರಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ಬಹಳಷ್ಟು ಕಂಪನಿಗಳು ಕೂಡ ಇದಾವೆ. ಯಾವ್ದಾದ್ರೆ ಮೊದಲೇ ಒಂದ್ಸಲಿ ಮೈಸೂರು ಪ್ರಮೋದ ಕೂಡ ಚಾಮುಂಡಿ ಬೆಟ್ಟದ ಮೇಲೆ ಇದ್ದಂತ ಒಂದು ಏನು ಬೇಸಿಗೆ ಅರಮನೆ ಅಂತ ಕರೀತೀವಿ, ಸಮ್ಮರ್ ಪ್ಯಾಲೇಸ್ ಅಂತ ಹೇಳಿ, ಆ ಅರಮನೆಯನ್ನು ಕೂಡ ಪಾರಂಪರಿಕ ಶೈಲಿಯಲ್ಲೇ ಅದನ್ನ ಮರು ನವೀಕರಣ ಮಾಡಿ ಇಟ್ಟಿದ್ರು. ಅವಾಗ್ಲೂ ಕೂಡ ಹೇಳಿದ್ರು, ನಮ್ಮಂತವ್ರಿಗೆ ಇದನ್ನ ಇಂಟ್ರೆಸ್ಟ್ ಮಾಡಿದ್ರೆ ನಾವು ಕೂಡ ನಾವೇ ಇನಿಷಿಯೇಟ್ ಮಾಡಿ ಆ ಕಟ್ಟಡವನ್ನು ಪುನರ್ ನವೀಕರಣ ಮಾಡಿ ಕೊಡುತ್ತೆ ಅನ್ನುವಂತ ಮಾತು. ರಾಘವೇಂದ್ರ, ಇಲ್ಲಿ ನೋಡಿ, ಹಳೆಯ ಮದ್ರಾಸ್ ಟೆರೆಸ್ ಶೈಲಿಯ ದುರಸ್ತಿ ಬಹುಶಃ ಈ ದುಬಾರಿ ಅನ್ನುವಂಥ ಕಾರಣಕ್ಕೆ ಎಲ್ಲೋ ಒಂದು ಕಡೆ ತಾವು ಇಚ್ಛಾಶಕ್ತಿನ ಪ್ರದರ್ಶನ ಮಾಡಬೇಕಾದಂಥ ಜನಪ್ರತಿನಿಧಿಗಳು ಸೈಲೆಂಟ್ ಆಗಿಬಿಟ್ಟಿದ್ದಾರೆ, ಅಥವಾ ನಮ್ಮನ್ನಾಳುವಂಥ ಸರ್ಕಾರ ಸೈಲೆಂಟ್ ಆಗಿಬಿಟ್ಟಿದೆಯಾ ಅಂತ? ರಾಘವೇಂದ್ರ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ, ಈ ಕಟ್ಟಡ, ಈ ಹಳೆಯ ಮದ್ರಾಸ್ ಟೆರೇಸ್ ಶೈಲಿಯ ದುರಸ್ತಿ ಅನ್ನುವಂಥದ್ದು ಇವತ್ತಿನ ಕಾಲಕ್ಕೆ ಬಹಳ ದುಬಾರಿ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ಸೈಲೆಂಟ್ ಆಗಿಬಿಟ್ಟಿದೆಯಾ ಅಂತ ನಮ್ಮನ್ನಾಳುವಂಥ ಸರ್ಕಾರಗಳು? ಹೌದು ಸಂತೋಷ್, ಇದು ಕಚ್ಚುಗಾರಿ ಅಂತೇಳಿ, ಮದ್ರಾಸ್ ಶೈಲಿಯ ಕಚ್ಚುಗಾರಿ ಅಂತೇಳಿ ನಾವು ಹೇಳ್ತೇವೆ. ಕಚ್ಚುಗಾರಿಯಲ್ಲಿ ಮಾಡ್ಬೇಕನ್ನೋದು. ಈಗ ಆಲ್ರೆಡಿ ಮೈಸೂರು ನಗರ ಪಾಲಿಕೆಯ ಕಟ್ಟಡ ಕೂಡ ಇದೇ ರೀತಿ ಶಿಥಿಲಾವಸ್ಥೆ ತಲುಪಿತ್ತು. ಅಲ್ಲಿ ಕೂಡ ಮೈಸೂರು ನಗರ ಪಾಲಿಕೆಗೆ ಕೂಡ ಅಲ್ಲಿ ಕೂಡ ಕಚ್ಚುಗಾರಿಯ ಕೆಲಸವನ್ನ ಮಾಡಿ ಅಲ್ಲೂ ಕೂಡ ಯಥಾಸ್ಥಿತಿನಲ್ಲಿ ಕಾಪಾಡುವಂತ ಕೆಲಸ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಲ್ಯಾಂಡ್ಸ್ಟೋನ್ ಕೂಡ ಕಟ್ಟಡ ಕೂಡ ಮಾಡ್ಬೋದಾಗಿತ್ತು. ಆದ್ರೆ ಎಲ್ಲ ಒಂದು ಕಡೆ ಸರ್ಕಾರದ ಒಂದು ಧೋರಣೆ ಇದೆ. ಈಗ ಮೈಸೂರು ಕಾರ್ಪೊರೇಷನ್ ಆದ್ರೆ ಆಡಳಿತ ಕಚೇರಿ ಇದೆ, ಸಾಕಷ್ಟು ಸಾವಿರಾರು ಜನ ಪ್ರತಿನಿತ್ಯ ವಿಸಿಟ್ ಮಾಡ್ತಾ ಇರ್ತಾರೆ. ಅಂತ ಕಟ್ಟಡವನ್ನ ಯಥಾಸ್ಥಿತಿನಲ್ಲಿ
ಮರು ನವೀಕರಣ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ. ಆದ್ರೆ ಇಲ್ಲಿ ಲ್ಯಾನ್ಸ್ಡೌನ್ ಕಟ್ಟಡವನ್ನ ಯಾಕೆ ಇಷ್ಟೊಂದು ನೆಗ್ಲೆಕ್ಟ್ ಮಾಡಿದ್ರು, ಮೂಲೆ ಗುಂಪು ಮಾಡಿದ್ರು ಅನ್ನುವಂಥದ್ದು ಯಕ್ಷ ಪ್ರಶ್ನೆ ಆಗಿದೆ ಸಂತೋಷ್. ರಾಘವೇಂದ್ರ, ಈಗ ಬರುವಂಥ ಪ್ರವಾಸಿಗರು ಅಲ್ಲಿ ಸಾಂಸ್ಕೃತಿಕ ನಗರಿ ಮೈಸೂರಿನ ಪಾರಂಪರಿಕ ಕಟ್ಟಡಗಳನ್ನು ನೋಡಿ ಖುಷಿ ಪಡ್ತಾರೆ ಆ ಕಟ್ಟಡಗಳನ್ನು. ಆದರೆ ಇಲ್ಲಿ ಬಂದಾಗ ಈ ಲ್ಯಾನ್ಸ್ಡೌನ್ ಕಟ್ಟಡ ನೋಡಿದಾಗ, ಅಲ್ಲಿನ ದುಸ್ಥಿತಿ ನೋಡಿದಾಗ ಜನ ಮೈಸೂರು ಮಹಾರಾಜರು ಎಷ್ಟು ಇಷ್ಟಪಟ್ಟು ಕಟ್ಟಿದ್ರು ಲ್ಯಾನ್ಸ್ಡೌನ್ ಕಟ್ಟಡವನ್ನು, ನೆನಪಿಗೋಸ್ಕರ ಕಟ್ಟಲ್ಪಟ್ಟಂಥ ಕಟ್ಟಡ, ಇದನ್ನು ಅನ್ಯಾಯವಾಗಿ ಹಾಳು ಮಾಡ್ತಿದಾರಲ್ಲ ಅಂತ ಸರ್ಕಾರಕ್ಕೆ ಹಿಡಿ ಶಾಪ ಹಾಕ್ತಾರಲ್ಲ, ಇದಾದರೂ ಗೊತ್ತಾಗೋದಿಲ್ವಾ ಅಂತ. ಎಸ್, ನಾನು ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೀನಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.